ಎಲ್ಲರಿಗೂ ಶುಭ ಶುಕ್ರವಾರ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ, ನೆಲ್ಲಿಕಾಯಿ ದೀಪನ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು. ಅದು ಯಾವ ರೀತಿ ಹಚ್ಚೋದು ಅಂತ ನನಗೆ ತುಂಬ ಜನ ಕೇಳಿದರು. ಹಾಗೆಯೇ ಇವತ್ತು ಒಂದು ಪವರ್ಫುಲ್ ರೆಮಿಡಿ ಹೇಳ್ತಾ ಇದ್ದೀನಿ. ಈ ರೀತಿ ಪೂಜೆ ಮಾಡಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ನೆಲ್ಲಿಕಾಯಿ ದೀಪನೂ ಸಹ ಯಾವ ರೀತಿ ರೆಡಿ ಮಾಡ್ಕೊಬೇಕು, ಯಾವ ರೀತಿ ಹಚ್ಚಬೇಕು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನು ನೀವು ಅಮಾವಾಸ್ಯೆ ದಿವಸ ನಾಡಿದ್ದು ಮಾಡಿಕೊಂಡ್ರೆ ಆಗುತ್ತೆ. ಅವತ್ತಿನ ದಿವಸ ನಾನು ಪೂಜೆ ಮಾಡಿ ವಿಡಿಯೋ ಬಿಡೋಷ್ಟೊತ್ತಿಗೆ ತುಂಬ ಲೇಟಾಗಿರುತ್ತೆ, ಹಾಗಾಗಿ ನಿಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ಇವತ್ತು ಯಾವ ರೀತಿ ನೆಲ್ಲಿಕಾಯಿ ದೀಪನ ಹಚ್ಚಿದ್ದೀನಿ ಆ ರೀತಿ ನೀವು ನೆಕ್ಸ್ಟ್ ಶುಕ್ರವಾರ ಅಥವಾ ನಾಡ್ದು ಅಮಾವಾಸ್ಯೆಗೆ ಹಚ್ಬೋದು. ನೋಡಿ, ನಾವು ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಲಕ್ಷ್ಮಿ ಬರ್ತಾಳೆ. ಅಂದರೆ ಈ ಹಸುವಿನ ಹೆಸರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಎಷ್ಟು ಆಶ್ಚರ್ಯ ಅಂದರೆ, ನಾನು ವರಮಹಾಲಕ್ಷ್ಮಿ ಹಬ್ಬನ ಒಂದು ವರ್ಷ ಸ್ವಲ್ಪ ಬೇಗನೆ ಮಾಡಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ದೆ. ಇವಳು ಹಸು ಬೆಳಗ್ಗೆ 6 ಗಂಟೆಗೆ ರೆಡಿಯಾಗಿದ್ಲು ನಮ್ಮ ಮನೇಲಿ. ಈಗೂ ಅಷ್ಟೇ, ನಾನು ಪೂಜೆ ಎಷ್ಟೊತ್ತಿಗೆ ಮಾಡ್ತೀನೋ ಅಷ್ಟೊತ್ತಿಗೆ ರೆಡಿ ಇರ್ತಾಳೆ. ಫಸ್ಟು ಅವಳಿಗೆ ಪೂಜೆ ಮಾಡಿ ಅವಳಿಗೆ ತಿನ್ನೋಕ್ಕೆ ಕೊಟ್ಬಿಟ್ಟು ನೆಕ್ಸ್ಟು ನಾನು ಪೂಜೆ ಮಾಡೋದು. ನೋಡಿ, ನೆಲ್ಲಿಕಾಯಿ ದೀಪ ಹಚ್ಚೋದಕ್ಕೆ ಈ ರೀತಿ ತುರಿದುಕೊಳ್ಳಿ. ನೆಲ್ಲಿಕಾಯಿನ ಒಂದು ಸಾಕಾಗತ್ತೆ, ನೀವು ಆರಾಮಾಗಿ ಒಂದು ನೆಲ್ಲಿಕಾಯಲ್ಲಿ ದೀಪನ ಹಚ್ಕೊಬೋದು. ನೋಡಿ, ಈ ರೀತಿ ತುರ್ಕೊಂಡು ನೀವು ತುಪ್ಪದ ದೀಪಕ್ಕೆ ಹಚ್ಚಿದ್ರೆ ಎಷ್ಟು ಒಳ್ಳೆಯದಿದೆ ಅಂದರೆ, ನಾನು ಪ್ರತಿ ಆಷಾಢದಲ್ಲಿ ಮತ್ತು ಶ್ರಾವಣದಲ್ಲಿ ಇದನ್ನು ಮಾಡ್ತಾಯಿರ್ತೀನಿ. ತುಂಬ ವರ್ಷದಿಂದ ನೆಲ್ಲಿಕಾಯಿ ದೀಪನ ಹಚ್ಕೊಳ್ತಾ ಬಂದಿದ್ದೀನಿ. ಅದರಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ನನಗೆ ಸಿಕ್ಕಿತ್ತು ಈ ವಾರ. ಹಾಗಾಗಿ ನಿಮಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅದು ಹೇಗೆ ಅಕ್ಕ ಹಚ್ಚೋದು ಹೇಳಿ ಅಂತ ಹೇಳಿದ್ರು. ಇನ್ನೂ ತುಂಬ ಜನ ನಮ್ಮ ಊರಲ್ಲಿ ಸಿಗೋಲ್ಲ, ನಾವು ತುಂಬ ಹಳ್ಳಿಯಲ್ಲಿದ್ದೀವಿ ಅಂತಂದರು. ಪರವಾಗಿಲ್ಲ, ಸಿಕ್ಕಿದ್ರೆ ಹಚ್ಚಿ, ಇಲ್ಲಾಂದರೆ ನೀವು ನಿಮ್ಮ ಒಳ್ಳೆ ಮನಸ್ಸಿಂದ ತುಪ್ಪದ ದೀಪ ಹಚ್ಚಿದ್ರು ಸಾಕು, ಆ ತಾಯಿ ನಿಮ್ಮ ಒಂದು ಕೋರಿಕೆನ ಈಡೇರಿಸ್ತಾಳೆ. ನೋಡಿ, ಈ ರೀತಿ ತುರ್ಕೊಂಡ್ಬಿಟ್ಟು ನೀವು ತುಪ್ಪ ಬತ್ತಿನ ರೆಡಿ ಮಾಡಿಕೊಂಡು ಈ ನೆಲ್ಲಿಕಾಯಿ ತುರಿದಿರೋದನ್ನು ಹಾಕಿಬಿಟ್ಟು ದೀಪಕ್ಕೆ ನೀವು ಅದರ ಮೇಲೆ ತುಪ್ಪದ ಬತ್ತಿನ ಇಟ್ಬಿಟ್ಟು ಹಚ್ಬೋದು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕು ಅನ್ನೋಷ್ಟೊತ್ತಿಗೆ ಲಕ್ಷ್ಮಿ ಅನ್ನೋ ಹಸು ಬಂತು. ಅದರ ಹೆಸರು ಲಕ್ಷ್ಮಿ ಅಂತೇಳಿ ತುಂಬ ವರ್ಷದಿಂದನೂ ಇದೆ. ನೋಡಿ, ಈಗ ನಾನು ಪೂಜೆ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ನಾನು ಗೋಮತಿ ಚಕ್ರ, ಶಂಕು ಮತ್ತು ಕವಡೆ ಮತ್ತು ಕಮಲದ ಬೀಜ ಇದನ್ನೆಲ್ಲದನ್ನು ಪ್ರತಿ ಶುಕ್ರವಾರ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ, ಗುರುವಾರ ದಿವಸ ನಾನು ನೀಟಾಗಿ ತೊಳೆದು ಹಾರಾಕಿರ್ತೀನಿ. ಶುಕ್ರವಾರ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಮತ್ತು ಶುಕ್ರವಾರ ಕ್ಯಾಶ್ ಬಾಕ್ಸಲ್ಲಿ ಕೆಂಪು ಬಟ್ಟೆಯಿಂದ ಕಟ್ಬಿಟ್ಟು ಇಡ್ತೀನಿ. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬಾ ಒಂದು ಪವರ್ಫುಲ್ ರೆಮಿಡಿ ಅಂತ ಹೇಳ್ಬೋದು. ಇದನ್ನು ಮಾಡೋದ್ರಿಂದ ನಿಮಗೆ ಒಬ್ಬೊಬ್ಬರಿಗೆ ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ದುಡ್ಡು ಇಡೋದಕ್ಕೆ ಆಗಲ್ಲ. ಎಷ್ಟೇ ಇಟ್ಟರು ಏನಾದರೂ ಒಂದು ಖರ್ಚು ಬಂದು ಅದನ್ನು ಖರ್ಚು ಮಾಡಿಬಿಡ್ತಾರೆ. ಸೇವಿಂಗ್ಸು ಅಂತ ಮಾಡಿ ಒಂದು ಸ್ವಲ್ಪ ದುಡ್ಡಾದರೂ ಎಮರ್ಜೆನ್ಸಿಗೆ ನಾವು ಮನೇಲಿ ಇಟ್ಕೊಳ್ಳೋದು ಉತ್ತಮನೇ. ಅದನ್ನು ಇಟ್ಕೊಳ್ಳೋಕ್ಕೆ ಆಗ್ತಾನೆ ಇರಲ್ಲ, ಏನಾದರೂ ಖರ್ಚು ಬಂದು ಖಾಲಿ ಆಗ್ತಾ ಇರುತ್ತೆ. ಆದ್ದರಿಂದ ಮತ್ತೆ ನಮ್ಮಲ್ಲಿ ಒಡವೆಗಳು ಈ ಥರ ಎಲ್ಲ ಇಟ್ಕೊಂಡಿರ್ತೀವಿ. ಅದರಿಂದ ನೀವು ನಾನು ಇವತ್ತು ಹೇಳ್ಕೊಡೋಂಥ ಗೋಮತಿ ಚಕ್ರ, ಕವಡೆ, ಆಮೇಲೆ ಇದು ಕಮಲದ ಬೀಜ, ಇದನ್ನೆಲ್ಲನೂ ನಾನು ಪ್ರತಿ ವಾರ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದಕ್ಕೆ ಲೋಬಾನ ಹೊಗೆ ಅಂದರೆ ಧೂಪ ಅಂದರೆ ಊದಿನ ಕಡ್ಡಿ ಹೊಗೆ ಕೊಟ್ಬಿಟ್ಟು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಗಾಡ್ರೇಜ್ ಒಳಗೆ ಇಡೋದ್ರಿಂದ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೆಗೂ ಸಹಿತ ಅದನ್ನು ನೀವು ದೇವ್ರ ಮುಂದೆ ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ನಿಮಗೆ ಈಗ ನಾಡ್ದು ಶುಕ್ರವಾರ ಆಗದಿದ್ರೂ ಸಹಿತ ನೋಡಿ, ನೆಲ್ಲಿಕಾಯಿ ದೀಪನ ಹಚ್ಚಿದ್ದೀನಿ. ನೀವು ಕಾಮಾಕ್ಷಿ ದೀಪನೇ ಬೇಕು ಅಂತಿಲ್ಲ, ನಾರ್ಮಲ್ ದೀಪನ 2 ದೀಪ ಹಚ್ಚಿದ್ದೀನಲ್ಲ ಆ ಥರ ದೀಪದಲ್ಲೂ ಹಚ್ಬೋದು. ಆದಷ್ಟು ತುಪ್ಪನ ಹಾಕಿ ಹಚ್ಚೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಇರುತ್ತೆ. ನಿಮಗೆ ತುಪ್ಪ ತರೋದಕ್ಕೆಲ್ಲ ಕಷ್ಟ ಇದೆ, ನಮಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಅನ್ನೋರು ನೀವು ಎಣ್ಣೆಯಲ್ಲೂ ಸಹಿತ ಹಚ್ಬೋದು. ಆದಷ್ಟು ನಾವು ವಿಶೇಷವಾಗಿ ಒಂದು ದೀಪನ ಹಚ್ತೀವಿ ಅಂದರೆ ಅದು ತುಪ್ಪ ಶ್ರೇಷ್ಠವಾಗಿದ್ದೆ ಅಂತ ಹೇಳ್ಬೋದು. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಇನ್ನೂ ಒಂದು ಪವರ್ಫುಲ್ ರೆಮಿಡಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಒಂದು ವಿಡಿಯೋ ಹಾಕ್ತಿದ್ದೀನಿ ಅಂದರೆ ಅದರಲ್ಲಿ ಒಂದು ನಿಮಗೆ ಯೂಸ್ ಆಗೋವಂಥ ಒಂದು ಕಂಟೆಂಟ್ ಇದ್ದೇ ಇರುತ್ತೆ. ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ನಾನು ಹಾಕೋದಕ್ಕೆ ಹೋಗಲ್ಲ. ನೋಡಿ, ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ, ಅಷ್ಟಮಿ ಇವತ್ತು. ತುಂಬಾ ಒಂದು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ಮದುವೆ ಆಗಿರೋ ಹೆಣ್ಮಕ್ಳು ನೀವು ಶುಕ್ರವಾರ ಒಂದು ಪೂಜೆ ಮಾಡ್ತೀರಾ ಅಂದರೆ ಆದಷ್ಟು
ಸಾಧ್ಯವಾದಷ್ಟು ನೀವು ಸೀರೆನ ಉಟ್ಕೊಂಡು ಪೂಜೆ ಮಾಡಿ. ಯಾಕಂದರೆ ನಾವು ಗೃಹಿಣಿಯರು ಒಂದು ಶುಕ್ರವಾರ ಒಂದು ಸೀರೆನ ಉಟ್ಕೊಂಡು ಒಂದು ಲಕ್ಷಣದಿಂದ ಮನೆಗೆ ಪೂಜೆ ಮಾಡಿ ನಾವು ಒಂದು ಓಡಾಡ್ತಾ ಇದ್ದರೆ ಮನೆಗೆ ಅದು ಎಷ್ಟೋ ಒಂದು ಕಳೆ ಅನ್ನೋದಿರುತ್ತೆ. ನಾವು ಹೇಗಾತಾಗಿ ಒಂದು ಹಳೆಯ ನೈಟಿಯನ್ನು ಹಾಕ್ಕೊಂಡು ಪೂಜೆ ಮಾಡೋವಂಥದ್ದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೀವು ವಾರ ಪೂರ್ತಿ ಬೇಕಿದ್ರೆ ಹಳೆ ನೈಟಿ ಹಾಕ್ಕೊಂಡು ಇದ್ರೂ ಸಹಿತ ಶುಕ್ರವಾರ ಒಂದು ದಿವಸ ನೀವು ನಿಮ್ಮ ಹತ್ರ ಯಾವ ಸೀರೆ ಇರುತ್ತೋ ಆ ಸೀರೆನ ಉಟ್ಕೊಂಡು ನೀವು ದೇವ್ರ ಪೂಜೆನ ಮಾಡಿ. ಮತ್ತು ನೀವು ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಒಂದು ಹಣೆಗೆ ಒಂದು ಕುಂಕುಮ ಇಟ್ಕೊಂಡು ಓಡಾಡ್ತಾ ಇದ್ದರೆ ಮನೆಯಲ್ಲಿ ಗಂಡ ಮಕ್ಕಳಿಗೆ ಏನೋ ಒಂದು ಖುಷಿ. ನನ್ನ ಮಕ್ಕಳೇ ಮನೆಯವರೇ ಆದ ವಿಷಯ ನಾವು ಸೀರೆ ಹುಟ್ಟಿದ ದಿವಸ ಅವ್ರು ನಮ್ಮನ್ನು ನೋಡೋ ರೀತಿನೇ ಒಂಥರ ಚೇಂಜ್ ಇರುತ್ತೆ. ಅವ್ರು ನಮಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ನೋಡ್ತಾ ಇರ್ತಾರೆ. ಅದು ಮಾತ್ರ ನೀವು ನಾನು ಹೇಳ್ತೀನಿ ಹಾಗೆ ಮಾಡಿ. ಯಾಕಂದರೆ ನಾವು ಹೇಗಾತೋ ಹಾಗಿದ್ದರೆ ನಮಗೆ ಒಂದು ರೆಸ್ಪೆಕ್ಟ್ ಅನ್ನೋದೇ ಮನೇಲಿರಲ್ಲ. ಏನಿಲ್ಲ ಇವಳು ಕೆಲಸ ಏನು ಮಾಡ್ತಾಳೆ ಹಾಗೆ ಹೀಗೆ ಅನ್ನೋದು ಅವ್ರಿಗೆ ಒಂದು ನೆಗ್ಲೆಕ್ಟ್ ಬರುತ್ತೆ. ನಮ್ಮ ಮೇಲೆ ಒಂದು ಅವರಿಗೆ ಮನೆ ಒಡತಿ ಅಥವಾ ಗೃಹಿಣಿ ಅಮ್ಮ ಮತ್ತು ನನ್ನ ಹೆಂಡತಿ ಅನ್ನೋ ಒಂದು ಅವರಿಗೆ ಒಂದು ಒಳ್ಳೆಯ ಭಾವನೆ ಬರಬೇಕು ಅಂದರೆ ನಿಮ್ಮ ಹತ್ರ ಆದಷ್ಟು ಮಟ್ಟಿಗೆ ಒಂದು ಸೀರೆನ ಹಾಕ್ಕೊಂಡು ಶುಕ್ರವಾರ ದಿವಸ ಪೂಜೆ ಮಾಡಿ. ಶುಕ್ರವಾರ ಮಂಗಳವಾರ ಆದಷ್ಟು ಒಂದು ಸೀರೆನ ಹಾಕ್ಕೊಳ್ಳಿ. ನೋಡಿ, ನಾವು ಗೃಹಿಣಿಯರು ಎಲ್ಲೂ ಹೊರಗೆ ಹೋಗೋಲ್ಲ. ಯಾವತ್ತೂ ಹೊರಗಡೆ ಹೊರಟ್ವಿ ಅಂದರೆ ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ. ಅದೇ ನಾವು ಈ ಪೂಜೆ ಟೈಮಿಗಾದರೂ ನಮ್ಮ ಹತ್ರ ಇರೋ ಸೀರೆಗಳನ್ನ ತೆಗೆದುಬಿಟ್ಟು ಉಡಬೇಕು. ಏನಂತೀರ ಫ್ರೆಂಡ್ಸ್, ನನ್ನ ಅಭಿಪ್ರಾಯ ಇದು. ಹಾಗೆಯೇ ನೋಡಿ, ಪೂಜೆ ಎಲ್ಲ ಆಯಿತು. ಈಗ ನಾನು ಒಂದು ಪವರ್ಫುಲ್ ರೆಮಿಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಇಟ್ಟಿದ್ದೀನಲ್ವ, ಇದು ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದೆ. ಅದಕ್ಕೆ ಒಂದು ಏಲಕ್ಕಿ, 6 ಲವಂಗ ಮತ್ತು ಕರ್ಪೂರನ ಹಾಕಿಬಿಟ್ಟು ನಾನು ಅದನ್ನು ಕಟ್ಟಿಬಿಟ್ಟು ಕ್ಯಾಶ್ ಬಾಕ್ಸಲ್ಲಿ ಇಡ್ತೀನಿ. ತುಂಬಾ ಒಂದು ಯಾರಿಗೆ ಕ್ಯಾಶ್ ಬಾಕ್ಸಲ್ಲಿ ದುಡ್ಡು ನಿಲ್ತಾ ಇರಲ್ಲ ಬಂದು ನೋಡಿ 786 ಅಂತೇಳಿ ನಾನು ಪಲಾವ್ ಎಲೆಯಲ್ಲಿ ಬರೆದಿದ್ದೀನಿ. ಇದು ಒಂದು ಪವರ್ಫುಲ್ ರೆಮಿಡಿನೇ ಅನ್ಬೋದು. ಇದನ್ನು ನೀವು ಟೈಲರ್ ಆಗಿದ್ದರೆ ಟೈಲರಿಂಗ್ ಕ್ಯಾಶ್ ಬಾಕ್ಸಲ್ಲಿ ಸಹಿತ ಇಟ್ಕೋಬೋದು. ಇಲ್ಲ ನಾನು ಗಾಡ್ರೇಜ್ ಒಳಗೆ ಇಡ್ತೀನಿ ಅನ್ನಂಗಿದ್ರೆ ಗಾಡ್ರೇಜ್ ಒಳಗೆ ಇಟ್ಕೋಬೋದು. ಪದೇ ಪದೇ ಬಂಗಾರನ ಗಿರ್ವಿ ಇಡ್ತಾ ಇರ್ತೀರಾ, ಅಥವಾ ಎಷ್ಟೇ ದುಡ್ಡು ಬಂದರೂ ಆ ಸಾಲಕ್ಕೆ ಹೋಯ್ತು ಈ ಸಾಲಕ್ಕೆ ಹೋಯ್ತು, ಅಯ್ಯೋ ಏನೋ ಖರ್ಚಾಯಿತು ಅಂತ ಹೇಳಿ ನೀವು ವ್ಯಥೆ ಪಡ್ತಾ ಇದ್ದರೆ, ನಿಮ್ಮ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ಈ ವರ್ಷನಾದರೂ ವರಮಹಾಲಕ್ಷ್ಮಿಗೆ ನೀವು ಈ ವಸ್ತುಗಳನ್ನೆಲ್ಲ ತಂದುಬಿಟ್ಟು ಪೂಜೆ ಮಾಡಿಬಿಟ್ಟು ನೀವು ಕ್ಯಾಶ್ ಬಾಕ್ಸಲ್ಲಿ ಅಥವಾ ಗಾಡ್ರೇಜಲ್ಲಿ ನೀವು ಇಟ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಕಳಸ ಇಟ್ಟಿದ್ದೀನಿ. ಕಳಸದೊಳಗೂ ಸಹಿತ ನಾನು ಗೋಮತಿ ಚಕ್ರ ಮತ್ತು ಕಾವಾಡೆ, ಆಮೇಲೆ ಒಂದು ಬೆಳ್ಳಿ ಕಾಯಿನು, ಈ ರೀತಿ ವಸ್ತುಗಳನ್ನು ಕಳಸದೊಳಗೆ ಇಟ್ಟಿದ್ದೀನಿ. ಇನ್ಯಾವಾಗಾದರೂ ನಾನು ಕಳಸನ ತೊಳೆದು ಕ್ಲೀನ್ ಮಾಡುವಾಗ ನಿಮಗೆ ಅದು ವಿಡಿಯೋ ಹಾಕ್ತೀನಿ ಬೇಕು ಅಂತ ಅಂದರೆ. ಕಳಸದ ಒಳಗೂ ಸಹಿತ ನಾನು ಈ ವಸ್ತುಗಳನ್ನೆಲ್ಲ ಹಾಕಿದ್ದೀನಿ. ಮತ್ತು ದೇವ್ರ ಮನೇಲಿ ನೀವು ಅಕ್ಕಿ ಇಟ್ಬಿಟ್ಟು ಅಕ್ಕಿ ಒಳಗೂ ಸಹಿತ ಈ ವಸ್ತುಗಳನ್ನು ಇಡ್ಬೋದು. ತುಂಬಾ ಒಂದು ಪವರ್ಫುಲ್ಲೇ ಅಂತ ಹೇಳ್ಬೋದು. ಆದರೆ ನಾನು ಫ್ರೆಂಡ್ಸ್ ಆಡಂಬರ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ನಾನೀಗ ಕ್ಯಾಶ್ ಬಾಕ್ಸಲ್ಲಿ ಇಟ್ಟು ಬರ್ತೀನಿ. ಹಾಗೆಯೇ ಮತ್ತೊಂದು ವಿಷಯ, ತುಂಬ ಜನ ರಾಹು ಕಾಲದ ಟೈಮಲ್ಲಿ ಬಂಗಾರನ ಅಡವಿಡೋದು ಅಥವಾ ಬಂಗಾರನ ಬಿಡಿಸ್ಕೊಬರೋದು ಮಾಡ್ತಾರೆ. ಆ ರೀತಿ ಮಾಡಿದಾಗ ಮತ್ತೆ ಅದು ಬ್ಯಾಂಕಿಗೆ ಹೋಗುತ್ತೆ. ನೀವು ಟೈಮನ್ನು ನೋಡಿಕೊಂಡು ಇಟ್ಕೊಳ್ಳಿ. ಶುಕ್ರವಾರದ ದಿವಸ ಎಲ್ಲ ನೀವು ಬಂಗಾರನ ಅಡೆ ಇಡೋಕೆ ಹೋಗ್ಬಿಡಿ. ನನಗೊಬ್ಬರು ಫ್ರೆಂಡ್ಸ್ ಅಂದರೆ ಸಿಸ್ಟರು ಕಾಲ್ ಮಾಡಿದರು, ಶುಕ್ರವಾರ ನಾವು ಬಂಗಾರ ಬಿಡಿಸ್ಕೊಂಬಂದೆ, ಅವತ್ತೇ ಹಾಕೋಬಿಟ್ಟೆ, ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ. ಬಂಗಾರ ಬಿಡಿಸ್ಕೊಂಬಂದಿದ್ದನ್ನು ಡೈರೆಕ್ಟಾಗಿ ನಾವು ಮೈ ಮೇಲೆ ಹಾಕೋಬಾರ್ದು, ಅದು ನಮಗೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ. ನಾವು ಅದನ್ನು ಶುದ್ಧ ಮಾಡಿಬಿಟ್ಟು ನಾವು ಅದನ್ನು ಹಾಕೋಬೇಕು. ಸಾಧ್ಯವಾದರೆ ಒಂದು ದಿವಸ ನಿಮ್ಮ ಮನೇಲಿರೋ ಕಳಸಕ್ಕೆ ನೀವು ಹಾಕಿಬಿಟ್ಟು ಅಥವಾ ದೇವಸ್ಥಾನಕ್ಕೆ ತಂದು ದೇವಸ್ಥಾನದಲ್ಲಿ ಒಂದು ಏನೋ ಒಂದು ದೇವ್ರ ಹತ್ರ ಇಟ್ಬಿಟ್ಟು ಹಾಕೊಳ್ಳೋದ್ರಿಂದನೂ ತುಂಬ ಒಂದು ಪಾಸಿಟಿವ್ ಇರುತ್ತೆ. ನೋಡಿ, ದೇವಸ್ಥಾನಕ್ಕೆ ಬಂದೆ, ನಾನು ದೇವಸ್ಥಾನಕ್ಕೆ ಬಂದು ನಾನು ತುಪ್ಪದ ದೀಪ ಮಾಡ್ಕೊಂಬಂದಿದ್ದೆ. ತುಪ್ಪದ ದೀಪನ ಹಚ್ಚಿ ತಾಯಿಗೆ ಬೆಳಗಿ ಹಾಗೆಯೇ ಪೂಜೆ ಎಲ್ಲ ಆಯಿತು. ಈಗ ಪ್ರಸಾದ ವಿತರಣೆ ಮಾಡ್ತಾಯಿದ್ದಾರೆ. ಹಾಗೆ ಇವು ಶುಕ್ರವಾರ ಆಗಿರೋದ್ರಿಂದ 1 ಗಂಟೆ ತನಕ ಮಾರಿಕಾಂಬಾ ದೇವಸ್ಥಾನ ಓಪನ್ ಇರುತ್ತೆ. ಪ್ರತಿಯೊಬ್ಬರು ಬರ್ತಾ ಇರ್ತಾರೆ. ಹಾಗೆ ಪೂಜೆ ಎಲ್ಲ ಆಯಿತು. ಟೈಮ್ ಬಂದ್ಬಿಟ್ಟು 12:30 ಆಗಿತ್ತು. ನಾನು ತಿಂಡಿಯನ್ನು ತಿಂದಿರಲಿಲ್ಲ, ಪೂಜೆ ಎಲ್ಲ ಆದಮೇಲೆ ತಿನ್ನೋಣ ಅಂದ್ಬಿಟ್ಟು. ಯಾಕಂದರೆ 12:30 ಇನ್ನೂ ಪೂರ್ತಿ ಆಗಿರಲಿಲ್ಲ, 12 ಗಂಟೆ ಆಗಿತ್ತು. ಆಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ, ದೀಪ ಹಚ್ಚಿ. ನೋಡಿ, ದೇವಸ್ಥಾನಕ್ಕೆ ಹೋಗುವಾಗ ಬರೀ ಕಾಲಲ್ಲಿ ಹೋಗಿ ಆದಷ್ಟು ತುಂಬ ಪ್ರಾಬ್ಲಮನ್ನು, ಆರೋಗ್ಯ ಸಮಸ್ಯೆನ ಯಾರು ಅನುಭವಿಸ್ತಾ ಇರ್ತೀರಾ, ನಿಮ್ಮ ಮನೆ ಹತ್ತಿರ ದೇವಸ್ಥಾನಕ್ಕೆ ನೀವು ಹೋಗ್ತೀರಾ ಅಂದರೆ ಬರೀಗಾಲಲ್ಲಿ ಹೋಗಿ. ಇದರಿಂದ ತುಂಬಾ ನಿಮಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಏನೇ ನಿಮ್ಮ ದೇಹದಲ್ಲಿ ಏನೇ ಸಮಸ್ಯೆಗಳಿದ್ರೂ ವರ್ಕ್ ಆಗುತ್ತೆ. ನಾನಂತೂ ನಮ್ಮ ಮನೆ ಹತ್ತಿರ ಮಾರಿಕಾಂಬಾ ಟೆಂಪಲಿಗೆ ಇದೇ ರೀತಿ ಬರಿಗಾಲಲ್ಲಿ ಹೋಗ್ತೀನಿ ಸಾಧ್ಯವಾದಷ್ಟು. ಕೆಲವೊಂದು ಸರಿ ನೆನಪಾಗಲ್ಲ. ಆದರೆ ಈ ಪೂಜೆ ಅಂಥೇಳಿ ದೀಪ ಅಂತ ಹಚ್ಚೋಕ್ಕೆ ಹೋದಾಗ ನಮ್ಮ ಕೈಯಲ್ಲಿ ದೀಪ ಇರುತ್ತಲ್ವ, ಅದರಿಂದ ನಾನು ಸ್ಲಿಪ್ಪರನ್ನು ಹಾಕ್ಕೊಂಡು ಹೋಗಲ್ಲ. ಏನಂತೀರ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.